ಕುಲವ ನಾಲ್ಕು ಬಾಣದ ಒಡೆಯ ಧೀರನಿಗೆ ಧೀರನು ಧೀರ ಕಲಿಪಾರ್ಥನು ಅರ್ಜುನರಾಯನು ಅವರಿಗೆ ಐವರು ಮಕ್ಕಳಂತೆ ಅತಿಯಾದ ಹುಲಿಯ ಚರ್ಮ ಎಲ್ಲರನಿಗೆ ದಸಕಂಠರುಂಡ ಮಾಲೆ ಎಲ್ಲರನಿಗೆ ದಸಕಂಠರುಂಡ ಮಾಲೆ ಆತನಾದ ಜೋಗಯ್ಯ ಹೊಸದಾಗಿ ಬಂದವನೇ ಎದರ ಕೇಳುವ ಬಂದಿದೆ. ಶಿಪ ಇದ್ದಂಗೆ ಆದ ಕಾಲಕ್ಕೆ ಅಂಜಪ್ಪ ಹುಡುಗನಂತೆ. ಈಗ ಅವನ ವಯಸ್ಸು ಕೇಳಿದ್ರೆ ಅವನು 100 ವರ್ಷ ಇರ್ಬೇಕು ನನ್ಗೆ ಎನ್ನುತ್ತಾನೆ. ಈಗ 10 ವರ್ಷದಿಂದ ಅವನಿಗೆ 100 ವರ್ಷ ವಯಸ್ಸು. ಮುಖ್ಯವಾಗಿ ಈ ಕಾಲದಿಂದ ಅಂಜಪ್ಪ ಎಲ್ಲಾ ಸಂದರ್ಭದಲ್ಲಿಯೂ ಎಂತವರಿಗಾದರೂ ಬುದ್ಧಿ ಹೇಳುವ ಅಧಿಕಾರವನ್ನು ಪಡೆದಿದ್ದಾನೆ. ಈ ವಿಚಾರದಲ್ಲಿ ಇತರರಿಗೆ ಏನಾದರೂ ಸಂದೇಹವಿದ್ದರೂ ಅಂಜಪ್ಪನಿಗೆ ಲೇಷವಾದರೂ ಇಲ್ಲ. ಹೀಗೆ ಮಾಡು ಹಾಗೆ ಮಾಡು ಎಂದು ಅಂಜಪ್ಪ ಹೇಳಿದಾಗ ಯಾರಾದರೂ ಒಡನೆ ಒಪ್ಪದೇ ಇದ್ದರೆ ಅವನು ಏನಯ್ಯ ಇದು, ನಿಮ್ಮಪ್ಪ ಮಗುವಾಗಿದ್ದಾಗ್ಲೇ ನನ್ ಗಡ್ಡ ನೆದ್ದಿತ್ತು, ನನ್ ಮಾತು ನಿಮ್ಗೆ ಹೊಗರಾಯ್ತೇನೋ ಎಂದು ಕೇಳುವನು. ಪ್ರಾಯಶಃ ವಿಸ್ತಾರವಾದ ಅವನ ಅನುಭವದ ಫಲವಾಗಿ ಅವನು ಕೊಡುವ ಬುದ್ಧಿವಾದ ಒಳ್ಳೆಯದಾಗಿಯೇ ಇರುತ್ತದೆ. ವಯಸ್ಸಿನಲ್ಲೇ ಜಾಂಬವಂತನಾಗಿದ್ದ ಹಾಗೆ ಅಂಜಪ್ಪ ಬುದ್ಧಿಯಲ್ಲಿ ಹನುಮಂತ. ವಂದನೆಯ ಮಾಡಿ ಬೇರೆ ಪಾಂಡವರ ನಂದನದ ಸೇರಿತ್ತೆಯ ಪಾಂಡವರ ನಂದನದ ಸೇರಿತ್ತೆಯ. 3 ದಿವಸದ ಹಿಂದೆ ಅಂಜಪ್ಪ ರಂಗಪ್ಪನ ಮನೆಗೆ ಬಂದಿದ್ದ. ರಂಗಪ್ಪನಿಗೆ ನಮ್ಮ ತಾಲೂಕಿನಲ್ಲಿ ಬೆಂಚ್ ಮ್ಯಾಜಿಸ್ಟ್ರೇಟ್ ಕೆಲಸಕ್ಕೆ ನೇಮಿಸಿ ಕೆಲವು ದಿನಗಳ ಹಿಂದೆ ಆರ್ಡರ್ ಬಂದಿತ್ತು. ನಮ್ಮ ಊರಿನ ಜನಕ್ಕೆಲ್ಲ ಇದು ಬಹಳ ಸಂತೋಷ. ನಮ್ಮ ಶಾನುಭೋಗರು ಸಜಾ ಕೊಡುವ ಅಧಿಕಾರವನ್ನು ಪಡೆದಿದ್ದಾರೆ ಅಂತ. ಹಳ್ಳಿಯ ಜನರಿಗೆ ಈ ಸಜಾ ಕೊಡುವುದು ಎಂದರೆ ಬಹುದರ್ಪಣ ಶಕ್ತಿ ಎಂದು ಭಾವನೆ. ಏನಿಲ್ಲ ಎಂದರೂ ಈ ಅಧಿಕಾರಕ್ಕೆ ಬಂದವನು ಒಬ್ಬ ಸುಬೇದಾರನಿಗೆ ಸಮನಾದ ಹಾಗೆ ಲೆಕ್ಕ. ಪೂರ್ವದಲ್ಲಿ ಸುಬೇದಾರನಿಗೆ ಮತ್ತು ಅವರಿಗಿಂತ ಮೇಲ್ಪಟ್ಟವರಿಗೆ ಮಾತ್ರ ಈ ಅಧಿಕಾರವಿರುತ್ತಿತ್ತು. ಈಗ ಸರ್ಕಾರದವರು ಅದನ್ನ ಸುಬೇದಾರನನ್ನು ಕಿತ್ತುಕೊಂಡಿದ್ದಾರೆ ಅಂತ ಜನರ ಹೇಳಿಕೆ. ಆದ್ದರಿಂದ ಹಾಗೆ ನೋಡಿದ್ರೆ ಈ ಅಧಿಕಾರ ಬಂದ ಮನುಷ್ಯ ಒಬ್ಬ ಸುಬೇದಾರನಿಗಿಂತ ಒಂದು ಗುಳಗಂಜಿಯಷ್ಟು ಮೇಲಿನದ್ದೇ ಪಡೆದಂಗೆ ಲೆಕ್ಕ. ಗ್ರಾಮದ ಮುಖ್ಯ ವೃತ್ತನಾದ ಅಂಜಪ್ಪ ತನ್ನೂರ ಶಾನುಭೋಗರಿಗೆ ಬಂದ ಈ ಮರ್ಯಾದೆಯ ಸಮಾಚಾರವನ್ನು ಕೇಳಿ ಅವರನ್ನು ಮಾತನಾಡಿಸುವುದಕ್ಕೆ ಮತ್ತು ಸ್ವಲ್ಪ ಬುದ್ಧಿ ಹೇಳುವುದಕ್ಕೆ ಎಂದು ಬಂದ. ಓ ಅಂಜಪ್ಪ, ಬಾ ಬಾ ಕುತ್ಕೋ ಬಾ. ಏನಪ್ಪನೋ ನಿಂಗೆ ಮೆಸ್ಟಿಡ್ ಕೆಲಸ ಬಂತಂತಲ್ಲ ಕೇಳಿ ಸಾನೆ ಸಂತೋಷ ಆತ ಕಣಪ್ಪ. ಸಂತೋಷ ಏನೋ ಸರಿ ಅಂಜಪ್ಪ, ಆದ್ರೇನು ಬಿಟ್ಟು ದುಡಿಯೋದು. ದುಡ್ಡಿಲ್ಲ, ಕಾಸಿಲ್ಲ. ದುಡ್ಡಿಲ್ಲ? ಯಾಕೆ ದುಡ್ಡಿಲ್ಲ? ಇದು ಬೆಂಚು ಮೆಸ್ಟಿಟು ಅಂತ ಮರ್ಯಾದೆ ಕೆಲಸ ಮಾಡೋದು. ಸರ್ಕಾರದವರು ಇದಕ್ಕೆ ಸಂಬಳನೇ ಕೊಡೋದಿಲ್ಲ. ಸಂಬಳ ಇಲ್ದಿದ್ರೆ ಏನಾಯ್ತು? ದುಡ್ಡು ಯಾಕಿಲ್ಲ? ಸಂಬಳ ತಕೊಳ್ಳೋರು ಸಂಬಳನ ಮೇಲ್ಖರ್ಚಿನ ದುಡ್ಡು ಅಂತ ಮಾಡ್ತಿರ್ಲಿಲ್ಲ. ಸಂಬಳ ಹೊಂದಾದ್ರೆ ಸಂಪಾದನೆ 10 ಕಣಪ್ಪ. ಅದೆಲ್ಲ ಪೂರ್ವಕಾಲದ ಮಾತು. ಈಗ ಗಿಂಚ ನಡೆಯೋದಿಲ್ಲ. ನಡೆಯೋರಿಗೆ ನಡೀತದ, ಇಲ್ಲದೆ ಇರೋರಿಗೆ ಇಲ್ಲ ತಾನೆ. ಹೋಗ್ಲಿ ಬಿಡು. ಈಗ ನಿನ್ ಕೋಪ ಬಂದ್ರೆ ಸುಬೇದಾರ್ನ ನಿಲ್ಸಿ ಜುಲ್ಮಾನೆ ಹಾಕ್ಬೋದೋ ಇಲ್ವೋ? ನೀನು ಮೇಸ್ಟ್ರಿಟ್ ಆಗಿದ್ರೆ ಹಾಗೆ ಮಾಡ್ಬೋದಾಗಿತ್ತು. ಆದ್ರೆ ಈ ಶಾನುಭೋಗ ಸುಬೇದಾರಿಗೆ ಜುಲ್ಮಾನೆ ಹಾಕಿದ್ರೆ ಖಾತೆ ಬರಿ ಅಂತ ನನ್ನ ಕೆಲಸದಿಂದನೇ ತೆಗಿತಾರೆ. ಅಂಜಪ್ಪನಿಗೆ ಇದು ನ್ಯಾಯ ಎಂದು ಕೋರಿದು ಹೌದು ಎನ್ನುತ್ತಾ ಅವನು ಸಂಚಿಯನ್ನು ತೆಗೆದು ಅಡಕೆ ಎಲೆಯನ್ನು ಆರಿಸುವುದರಲ್ಲಿ ತೊಡಗಿದನು. ಓ ಹೌದು ಬಿಡು, ನೀನ್ ಹೇಳೋದು ಸತ್ವೇಯ. ಎಲೆ ಅಡಿಕೆ ಏನಾದ್ರೂ ಹಾಕ್ತೀರೇನು? ಇಲ್ಲ. ಈ ಎಲೆ ಅಲ್ಲೇ ಬೊತ್ತೋಗದೆ ಇದನ್ನೇ ಹಾಕತ್ತೀನಿ. ಹಾಕ
ಅದಿರ್ಲಿ ರಂಗಪ್ಪ, ನಾನು ನಿಂಗೆ ಒಂದು ಮಾತು ಹೇಳ್ಬೇಕು ಅಂತ ಬಂದೆ. ಏನ್ ಮಾತು ಅಂಜಪ್ಪ ಹೇಳು. ನೀನು ಅನುಭವಸ್ಥ, ನಮ್ಮಂಥವರಿಗೆ ತಿಳಿಯಬೇಕಾದದ್ದು ನಿನ್ಗೆ 100 ಮಾತು ಗೊತ್ತದೆ. ಅದಕ್ಕಾಗಿ ಏನ ಬಂದದ್ದು? ನೀನು ಮಿಸ್ಟ್ರೀಟ್ ಆಗಿದ್ದೀಯಲ್ಲ, ಜನರು ನಿನ್ನ ಎದುರಿಗೆ ಬಂದಾಗ ಇವರು ಸತ್ಯವಂತರು, ಇವರು ಕಳ್ಳರು ಅಂತ ಯೋಚನೆ ಮಾಡಿ ಶಿಕ್ಷೆ ಕೊಡಬೇಕು. ಈ ಪೊಲೀಸ್ಗಳು, ಲಾಯರುಗಳು ಹೇಳಿದ ಮಾತ ಕೇಳಿ ಶಿಕ್ಷೆ ಕೊಡಕ್ಕೆ ಹೋಗ್ಬಾರ್ದು. ಇದನ್ನ ಹೇಳೋಣ ಅಂತಲೇ ಬಂದೆ. ಅದೇನೋ ಸರಿ, ಆದ್ರೆ ಈ ಸತ್ಯವಂತರು ಕಳ್ಳರು ಅನ್ನೋದು ಅವ್ರ ಮಾತು ಇವ್ರ ಮಾತಿಂದ ತಿಳಿಬೇಕು. ಮೆಸ್ಟ್ರೀಟು ಇನ್ನೇನ್ ಮಾಡಕ್ಕಾಗ್ತದೆ? ಮೆಸ್ಟ್ರೀಟ್ ಅಂದಮೇಲೆ ಸತ್ಯ ಏನಿರ್ಬೋದು ಅಂತ ಯೋಚನೆ ಮಾಡಬೇಕು. ಎದುರಿಗೆ ಬಂದಿರೋ ಮನ್ಸನ್ನ ಏನು ಅಂತ ಕೇಳಬೇಕು. ಅಂಜಪ್ಪ ನೀನು ಕೋಪಿಸ್ಕೊಳ್ಬೇಡ, ನಿನ್ನೊಂದು ಮಾತು ಕೇಳ್ತೇನೆ. ಅದೇನ್ ಕೇಳಪ್ನೋ, ಕೋಪ ಯಾಕೆ ಮಾಡ್ಕೊಳ್ಳಿ ಅಂದಾಗೆ ನಿನ್ ಮೇಲೆ ಯಾವಾಗ್ಲಾದ್ರೂ ಮೆಸ್ಟ್ರೀಟು ಪಿರಿಯದಾಗಿತ್ತೆ? ಅದನ್ನೇ ನಾನು ನಿಂಗೆ ಹೇಳಕ್ಕಂತ ಬಂದಿದ್ದು. ಒಂದು ಕೋಳಿ ಕದ್ದೆ ಅಂತ ಜನರು ಫಿರ್ಯಾದ್ ಮಾಡಿದ್ರು. ಕದ್ದಿಲ್ಲ ಅಂತ ನಾನು, ಕದ್ದ ಅಂತ ಅವರು. 20 ರೂಪಾಯಿ ಜುಲ್ಮಾನೆ ಕೊಟ್ರೆ ಹಾಗೆ ಬಿಡ್ತೀವಪ್ಪ, ಇಲ್ದಿದ್ರೆ ಜೈಲು ಅಂದ್ಬಿಟ್ರು. ಜುಲ್ಮಾನೆ ಕೊಟ್ಟು ಮಾನವಾಗಿ ಬಂದೆ. ನೀನ್ ಕೋಳಿ ಕದ್ದೆ ಅಂತ ಅವ್ರು ಯಾಕೆ ಹೇಳಿದ್ರು? ಕೋಳಿಗಿಂತ ವಿತ್ತೇನೋ ಇತ್ತು ನನ್ನಪ್ಪನು. ಹಾಳು ಮುಂಡೆ ಕೋಳಿ ಅದಿದ್ದಕ್ಕೆ ಅಲ್ವೇ ನಾ ಸಿಕ್ಕಾಕೊಂಡಿದ್ದು. ಓ, ಇನ್ನೇನ್ ಕದ್ದಂಗಾಯ್ತಲ್ಲ. ಅದನ್ನೇ ನಾ ಹೇಳೋದು, ಕೋಳಿ ನಂತಾವಿತ್ತು, ನಾ ಅದನ್ನ ಕದಿಲಿಲ್ಲ. ಓ, ಕೋಳಿಗಿಂತ ಇತ್ತಂದ್ರೆ ಅದ್ರ ಕದ್ದಿಲ್ವಂತೆ. ಹಂಗಂದ್ಮೇಲೆ ಏನ್ ಸಮಾಚಾರ ಹೇಳ್ಬಿಡು, ಕೇಳೋಣಂತೆ. ಹೇಳ್ತೀನಿ ಕೇಳಪ್ನು. ಇದು ನಡೆದದ್ದು ಸುಮಾರು 40 ವರ್ಷಗಳ ಹಿಂದಿರಬಹುದು. ಆಕೆ ಅಂಜಪ್ಪನಿಗೆ ಮಧ್ಯದ ವಯಸ್ಸು. ಆಗಿನ ದಿವಸಕ್ಕೆ ಅವನು ತನ್ನ ಕಸುಗಾಗಿ ಊರೂರು ಸುತ್ತುತ್ತಾ ಇದ್ದ. ಜೋಗಿ ಅವರ ಕಸು ಅಂದ್ರೆ ಚೊಕ್ಕಾಗಿ ವೇಷ ಹಾಕಿಕೊಂಡು, ಎಡಗೈಗೆ ಜೋಳಿಗೆ, ಬಲಗೈಗೆ ಕಿಂದರಿ ತೂಕಿ ಹಾಕಿಕೊಂಡು, ತಾತನ ಕಾಲದಿಂದ ಬಂದ ಕಥೆಗಳನ್ನು ಆಡುತ್ತಾ ಊರೆಲ್ಲ ಭಿಕ್ಷೆ ಎತ್ತುವುದು. ತಾತ ಮುತ್ತಾತನ ಕಾಲಕ್ಕೆ ಜೋಗಿಗಳು ಭಿಕ್ಷೆ ಎತ್ತುವುದು ಹೊರತು ನೆಲ ಉತ್ತಲಿಲ್ಲ. ಈಚೆಗೆ ಕಾಲ ಕೆಟ್ಟು ಹೋಗಿ ಜೋಗಿಗಳನ್ನು ಸಾಗುವಳಿ ಕೆಲಸ ಮಾಡ್ತಾ ಇದ್ದಾರೆ. ಜೋಗಿ ಅಂದ್ರೆ ಸುಮ್ಮನೆ ಆಯ್ತಾ? ಅಪ್ಪನ ಜೊತೆಗೂ ಮಾವನ ಜೊತೆಗೂ ಕಿಂದ್ರೆ ಹೊತ್ಕೊಂಡು ಊರೂರ್ ತಿರ್ಗಿ ಆಡೋ ಪದಾನ ಜೊತೆಲಾಡ್ತಾ ಕಸುಬು ಕಲಿಯೋದು ಅಂದ್ರೆ ಬಿಟ್ಟಿ ಆಯ್ತೇನಪ್ಪ? ಯಾವ ವೈದ ಬೇಕಾದ್ರೂ ನೇಗಿಲಿಂದ ನಿಂತ್ಕೊಂಡು ಎತ್ತಿನ ಬಾಳ ತಿರುತ್ತಾ ಚುಪ್ ಚುಪ್ ಏನ್ಬಹುದು. ಲಕ್ಷ್ಮಿ ಅಂತ ಕರೆಯೋದಕ್ಕೆ ನಾಲ್ಗೆ ತಿರ್ಗೋದು ಸುಲಭ ಆಯ್ತೇನಪ್ಪ? ಪದ ಕಲಿಯೋದಕ್ಕೆ ನಾಲ್ಗೆ ಬೇಡವಾ? ಬುದ್ಧಿ ಬೇಡವಾ? ಅಂದ್ರೆ ಬಂದ್ಬಿಡ್ತದೆಯಾ? ದ್ರೌಪದಿ ದೇವಿ ಅಂತ ಕರೆಯೋದಕ್ಕೆ ನಾಲ್ಗೆ ತಿರ್ಗೋದು ಸುಲಭ ಆಯ್ತೇನಪ್ಪ? ನಾನು ಕಸುಬು ಕಲಿತೆ ಅನ್ಬೇಕಾದ್ರೆ ನನಗೆ 25 ವರ್ಷ ಆಗಿತ್ತು. ಆಮೇಲೆ ನಮ್ಮಪ್ಪ ಈಗ ಪರವಾಗಿಲ್ಲ, ನೀನೊಬ್ಬನೇ ಹೋಗ್ಬೋದು ಅಂತ ಜೋಗಿಯಾದವನು ಮನೆ ಬಿಟ್ಟು ಹೊರಡಬೇಕಾದರೆ ಎಲ್ಲಾ ಭಿಷುಕರ ಹಾಗೆ ಹೊರಡುವುದಿಲ್ಲ. ನಾಟಕದಲ್ಲಿ ರಾಜನ ಪಾತ್ರವನ್ನು ವಹಿಸುವವನು ಹೇಗೆ ಮುಖಕ್ಕೆ, ಉಬ್ಬಿಗೆ, ಕೆನ್ನೆ, ಮೀಸೆ, ತುಟಿಗೆ ಬಣ್ಣಗಳನ್ನು ಹಚ್ಚಿಕೊಳ್ಳುತ್ತಾನೋ ಹಾಗೆ ಹಾಡುವುದಕ್ಕೆ ಹೋಗುವ ಜೋಗಿ ಸಂಪ್ರದಾಯದ ಪ್ರಕಾರ ಅಲಂಕಾರವನ್ನು ಮಾಡಿಕೊಳ್ಳಬೇಕು. ಜೋಗಿ ಶೈವನೂ ಅಲ್ಲ, ವೈಷ್ಣವನೂ ಅಲ್ಲ, ಕ್ಷುದ್ರ ದೇವತೆಗಳನ್ನು ಪೂಜಿಸುವವನೂ ಅಲ್ಲ, ಇದಿಷ್ಟರಲ್ಲಿ ಯಾವುದನ್ನು ಬಿಟ್ಟವನೂ ಅಲ್ಲ. ಆದ್ದರಿಂದ ಅವನ ಮುಖದ ಮೇಲೆ ವಿಭೂತಿ, ಕುಂಕುಮ, ಅರಿಶಿಣ ಮೂರೂ ಬೆರೆತಿರುವವು.
ಜೋಗಿಯ ಕಣ್ಣು ಬಹು ಕ್ರೂರವಾದುದು. ಆದ್ದರಿಂದ ಜನಕ್ಕೆ ಕೇಡಾಗದೇ ಇರುವುದಕ್ಕೆ ಅವನು ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡೇ ತಿರುಗುವನು. ಹೇಳುವ ಹೊತ್ತಿನಲ್ಲಿ ಭೀಮ ಹನುಮಂತರ ಪಾತ್ರಗಳ ಮಾತನ್ನು ಹೇಳುವಾಗ ಕಣ್ಣಿಗೆ ಕಾಡಿಗೆ ಇರದೇ ಇದ್ದರೆ ಆ ತೀಕ್ಷ್ಣವಾದ ದೃಷ್ಟಿ ಏನಾದರೂ ಜನಕ್ಕೆ ಸೋಕಿದರೆ ಅವರು ಅಲ್ಲಿಯೇ ಮೂರ್ಛೆ ಹೋದರು. ಮುಖಕ್ಕೆ ಒಂದು ಅಲಂಕಾರವಿರುವ ಹಾಗೆ ಬಟ್ಟೆಯು ಒಂದು ರೀತಿಯದ್ದಾಗಿರಬೇಕು. ರುಮಾಲು 3 ಬಣ್ಣಕ್ಕಿಂತ ಕಡಿಮೆ ಇಲ್ಲದೆ ಹಲವಾರು ಬಣ್ಣಗಳ ಚಿಂದಿಯಿಂದ ಮಾಡಿದ್ದಾಗಿರಬೇಕು. ಅಂಜಪ್ಪ ಪ್ರಾಯದಲ್ಲಿ ನೋಡುವುದಕ್ಕೆ ಚೆನ್ನಾಗಿದ್ದ. ಈ ವೇಷವನ್ನು ಹಾಕಿಕೊಂಡು ಅವನು ಪದ ಹೇಳುತ್ತಾ ಬಂದರೆ ಊರಿನ ಹೆಂಗಸರು ಮಕ್ಕಳು ಅವನನ್ನು ಸುಮ್ಮನೆ ಸುತ್ತಿಕೊಳ್ಳುವರು. ಊರಿನ ದೊಡ್ಡ ಗೌಡರ ಮನೆ ಮುಂದೆಲ್ಲ ಪದ ಹೇಳಿಸಿ ಕಳುಹಿಸುವರು. ನಾನು ಬಹಳ ಪದ ಹೇಳುವನಿಯೇ, ಬಹಳ ಜನಕ್ಕೆ ಸಂತೋಷ ಪಡಿಸುವನಿಯೇ ಅಂತ ಅಂಜಪ್ಪ ಹಾಗಾಗಿ ಹೇಳ್ತಾನೆ. ಈ 40 ವರ್ಷ ಹಿಂದೆ ಅಂತ ಅನ್ನೋ ಕಾಲದಲ್ಲಿ ಇವನ ಜೋಗಿ ಕಸಬು ಬಹಳ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದು ಇವನು ಬಹಳ ಜನಕ್ಕೆ ಬೇಕಾಗಿದ್ದನು. ಬಾರಯ್ಯ ಬಾರೋ ಗಿಳಿರಾಮ ಮೂಡಿ ಬಾರಯ್ಯ ಬಾರೋ ಗಿಳಿರಾಮ ಮೂಡಿ ಬಾರಯ್ಯ ಮೂಡಣ ಗಾಳಿಗೆ ಸುಖಿಸಿ ಚಂದ್ರ ಬೆಳದಿಂಗಳೊಳು ಭರಿತನಾಗಿ ಬಿರಿದಂತ ಭೂಮಿಗೆ ಚಿಗುರ ಹೂವಿನ ಚೈತ್ರ ಬೇರೆ ನಾಡಿನ ಹಕ್ಕಿ ತಾರೋ ಮೂಡಿ ಬಾರಯ್ಯ ಬಾರೋ ಗಿಳಿರಾಮ ಮೂಡಿ ಬಾರಯ್ಯ ಎದಿಯೊಳಗ ತುಂಬ್ಯಾವ ಮಳಲ ಜೋತ ಬಿದ್ದಾವ ಒಣ ಗಿಡಕ ಗೂಡ ಮೂರು ಸಂಜೆಯ ರಾತ್ರಿ ಕೂಗ್ಯಾವ ಮರಿಗೂಸ ಹೌಹಾರಿ ನಿಂತೇನ ಬಾರೋ ಮೂಡಿ ಬಾರಯ್ಯ ಬಾರೋ ಗಿಳಿರಾಮ ಮೂಡಿ ಬಾರಯ್ಯ ಮೂಡಿ ಬಾರಯ್ಯ ಹೋಗುತ್ತಿದ್ದ ಊರುಗಳಲ್ಲಿ ಕಾಳಾಪುರ ಒಂದು. ನಾವು ಊರಿನ ಹೆಸರನ್ನು ನಿಜವಾಗಿ ಹೇಳುತ್ತಿಲ್ಲ. ಕಾಳಾಪುರ ಎಂದು ಒಂದು ಊರು ಇದ್ದರೆ ನಾವು ಹೇಳುತ್ತಿರುವುದು ಆ ಊರನ್ನು ಅಲ್ಲವೆಂದು ತಿಳಿಯಬೇಕು. ನಾವು ಹೇಳುತ್ತಿರುವುದು ಒಂದು ಊರೇ ಹೆಸರು. ಕಾಳಾಪುರ ತಕ್ಕ ಮಟ್ಟಿಗೆ ದೊಡ್ಡ ಊರು. ಆದ್ದರಿಂದ ಅಂಜಪ್ಪ ಅಲ್ಲಿ ಹೋದಾಗ 2 ದಿವಸ 3 ದಿವಸ ಎಂದು ಬಿಡುವುದು ಉಂಟು. ಅಂಜಪ್ಪ ನೋಡುವುದಕ್ಕೆ ಚೆನ್ನಾಗಿದ್ದನೆಂದು ಹೇಳಿದವಷ್ಟೇ. ಅವನು ಅಲಂಕಾರ ಬೇರೆ ಮಾಡಿಕೊಂಡು ಹೋದರೆ ಅವನ ರೂಪಕ್ಕೆ ಮೆಚ್ಚುವ ಹಳ್ಳಿ ಹೆಂಗಸರು ಇರುತ್ತಿದ್ದರು. ನಾಟಕದಲ್ಲಿ ಸುಂದರನಾದ ನಟನನ್ನು ಮೆಚ್ಚುವ ಸ್ತ್ರೀಯರಿರುವುದು ಸಹಜವಾದದ್ದು. ಸ್ವಲ್ಪ ವಯಸ್ಸಾದ ಹೆಂಗಸರಾದರೆ ಅವರ ಜೊತೆ ಕೂತು ಮಾತನಾಡುವುದಕ್ಕೆ ಅಂಜಪ್ಪ ಹಿಂತೆಗೆಯುತ್ತಿರಲಿಲ್ಲ.
ಯಾಕೆಂದರೆ ಅವರ ಸಂಗಡ ಮಾತನಾಡಿದ್ದಕ್ಕಾಗಿ ಇವನನ್ನು ಗದರಿಸುವವರು ಇರುತ್ತಿರಲಿಲ್ಲ. ಸ್ವಲ್ಪ ಚಿಕ್ಕ ವಯಸ್ಸಿನವರಾಗಿದ್ದರೆ ಅವನು ಎದುರುತ್ತಿದ್ದ. ಮನೆಯ ಗಂಡಸರು ನೋಡಿದವರು, ಏನಯ್ಯ ಜೋಗಿ, ಭಿಕ್ಷೆ ತಗೊಂಡು ಹೋಗ್ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀಯಾ? ಮನೆ ಹೆಂಗಸರು ಜಸ ಆಡ್ತಿದ್ಯಾ? ನಡಿ ಆಚೆ. ಹೊರಗಿನವರು ಕಂಡವರು, ಭಿಕ್ಷೆಯಿಂದ ಜೀವಿಸುವ ಮನುಷ್ಯನಿಗೆ ಈ ಎರಡೂ ಮಾತು ಕಷ್ಟವೇ. ಕಾಡಾಪುರಕ್ಕೆ ಒಂದು ಸಲ ಅಂಜಪ್ಪ ಹೋಗಿದ್ದಾಗ ಆ ಊರಿನ ಗೌಡನ ಹೆಂಡತಿ ಇವನನ್ನು ಕೂರಿಸಿಕೊಂಡು ಪದ ಕೇಳಿದಳಂತೆ. ಗೌಡನಿಗೆ ಅವಳು ಮೂರನೇ ಹೆಂಡತಿ. ಪದ ಕೇಳಿದ ಮೇಲೆ ಅವಳು ಇವನಿಗೆ ಸ್ವಲ್ಪ ಎಲೆ ಅಡಿಕೆ ಕೊಟ್ಟಳು. ಇವನು ಹಾಕಿಕೊಂಡು ಸ್ವಲ್ಪ ಹೊತ್ತು ಕುಳಿತ. ಮಧ್ಯ ಗೌಡ ಬಂದು ಅವನ ಮೇಲೆ ಬಹಳ ಕೋಪಿಸಿಕೊಂಡ. ಅಂಜಪ್ಪ ಸಾಮಾನ್ಯವಾಗಿ ಬದಲು ಹೇಳುವವನಲ್ಲ. ಗೌಡ ಸ್ವಲ್ಪ ಕೆಟ್ಟ ಮಾತು ಹೇಳಿದ್ದರಿಂದ ಇವನಿಗೂ ರೇಗಿತು. ನನ್ಗೇನೋ ಹೇಳ್ಬಿಟ್ರಿ ಗೌಡ್ರೆ, ನೀವು ನಿಮ್ಮ ಹೆಂಡಿನ ಏನಂತ ತಿಳ್ಕೊಂಡಿದ್ದೀರಾ? ನೀವು ಮಾಡೋದಾಗಿದ್ರೆ ನಿಮ್ಮ ಹೆಂಡ್ರಿಗೇನಿಲ್ಲ, ಲೈಟ್ ಹಾಕೋದಿಲ್ಲ. ಎಚ್ಚರಿಕೆಯಿಂದ ಇರು ಜೋಗಿ, ಯಾವಾಗಲಾದ್ರೂ ಬಲಿಯಾಗ್ಬಿಟ್ಟೇನು? ಇದಾದ ಮೇಲೆ ಅಂಜಪ್ಪ ಕಾಡಾಪುರಕ್ಕೆ ಒಂದು ಸಲವೋ ಎರಡು ಸಲವೋ ಹೋಗಿದ್ದ. ಏನು ವಿಶೇಷ ನಡೆಯಲಿಲ್ಲ. ಮೂರನೇ ಸಲ ಹೋದಾಗ ಆ ಊರಿನ ಎಂಗದೋ ಕೇರಿಯಲ್ಲಿ ಒಂದು ಜಗುಲಿಯ ಮೇಲೆ ಕೂತು ಪದ ಹೇಳುತ್ತಿರಬೇಕಾದರೆ ಪಕ್ಕದ ಮನೆಯ ಹೆಣ್ಣು ಒಬ್ಬಳು ಪದ ಕೇಳುತ್ತಾ ಅವರ ಬಾಗಿಲಲ್ಲಿ ನಿಂತುಕೊಂಡಳು. ಪದ ಮುಗಿಸಿ ಇನ್ನೇನು ಹೊರಡುವರಲ್ಲಿ ಇದ್ದ. ಆಗ ಅವಳು ಅವನನ್ನು ಕರೆದು ಸ್ವಲ್ಪ ಭಿಕ್ಷೆ ಹಾಕಿದಳು. ಮಾರನೆಯ ದಿನ ಜೋಗಿ ಅಲ್ಲಿಯೇ ಬಂದು ಪದ ಹೇಳಿದ. ಆಗ ಅವಳು ಅವನನ್ನು ಕರೆದು ಮನೆ ಹತ್ತಿರ ಕೂರಿಸಿ ಸ್ವಲ್ಪ ಭಿಕ್ಷೆ ಹಾಕಿ ಕಳುಹಿಸಿದಳು. ಅದು ಹಳ್ಳಿಗೆ ತಕ್ಕ ಮಟ್ಟಿಗೆ ದೊಡ್ಡ ಮನೆ. ಅಂಜಪ್ಪ ಅದು ಯಾರ ಮನೆ ಎಂದು ವಿಚಾರಿಸಿದ. ಅವಳು ಯಾರ ಮಗಳು, ಯಾರ ಮನೆ? ಅವರ ಹೆಸರು ನನಗೆ ಈಗ ಜ್ಞಾಪಕವಿಲ್ಲ. ಅವರು ಪುಣ್ಯಾನಂದರು. ಅವಳ ಕಂಡ ಕೋರಿ ಬಿದ್ದಿದ್ದ. ಹುಡುಗಿ ಅಷ್ಟೇನು ಒಳ್ಳೆಯವಳಂತೆ. ಅದು ಅಂಜಪ್ಪನಿಗೆ ಆಗ ತಿಳಿಯದು. ಅವರ ಮನೆಯಲ್ಲಿ ಆ ಹುಡುಗಿ, ಅವಳ ಗಂಡ, ಅವಳ ಅತ್ತೆ, ಮೂರೇ ಜನ. ಅವರು ಕೋಳಿ ಸಾಕುತ್ತಾ ಇದ್ದರಂತೆ. ಕೋಳಿ ವ್ಯಾಪಾರವನ್ನು ಮಾಡುತ್ತಾ ಇದ್ದರಂತೆ. ಅಂಜಪ್ಪ ಆಮೇಲೆ ಕಾಳಾಪುರಕ್ಕೆ ಹೋದಾಗ ಪುನಃ ಅವರ ಮನೆಗೆ ಹೋದ. ಹುಡುಗಿ ಬಹಳ ಚೆನ್ನಾಗಿರುವಳು. ಅಂಜಪ್ಪನಿಗೆ ಕೆಟ್ಟ ಉದ್ದೇಶವೇನೂ ಇಲ್ಲ. ಆದರೆ ಅವಳು ಬಹಳ ಮೆಚ್ಚುವುದರಿಂದ ಅವಳಿಗೆ ಪದ ಹೇಳ್ಬೇಕು. ನಾ ಹೇಳೋ ಪದನ ಕೇಳಿ ಅವಳು ಸಂತೋಷ ಪಡಿಸ್ಬೇಕು ಎಂದು ಇವನಿಗೆ ಚಪಲ. ಕೇರಿಯ ಜನಕ್ಕೆಲ್ಲ ಪದ ಹೇಳಿ ಅವರೆಲ್ಲ ಹೊರಟು ಹೋದ ಮೇಲೆ ಅಂಜಪ್ಪ ಆ ಹುಡುಗಿಯ ಮನೆ ಮುಂದೆ ಕುಳಿತುಕೊಂಡು ಎಲೆ ಅಡಿಕೆ ಹಾಕಿಕೊಳ್ಳುತ್ತಿದ್ದ. ಸ್ವಲ್ಪ ಹೊತ್ತಿನ ಮೇಲೆ ಹುಡುಗಿ ಬಾಗಿಲ ಬಳಿ ಬಂದು, ಏ ಜೋಗಪ್ಪ, ನೀನು ಊರಿಂದ ಕೆಳಗೆ ಹೋಗುವಾಗ ಹೀಗೆ ಬಂದು ಹೋಗು. ಯಾಕಮ್ಮ, ನಾನೀಗ ಹೊರಡುವೆನು. ನಿನ್ ಪದ ಕೇಳಿ ನನಗೆ ಬಹಳ ಸಂತೋಷ ಆಯ್ತು. ನಿಂಗೇನಾದ್ರೂ ಕೊಡ್ಬೇಕಂತ ನಾನು ಬಹಳ ಸಲ ಅನ್ಕೊಂಡೆ. ಆದ್ರೆ ನೀನ್ ಅದನ್ನ ತಗೊಂಡು ಬೇಗನೆ ಹೊರಟೋಗ್ಬೇಕು. ನಮ್ಮ ಅತ್ತೆ ಗೊತ್ತಾದ್ರೆ ತಂಟೆ ಮಾಡ್ತಾಳೆ. ಅಂಜಪ್ಪನಿಗೆ ತೆಗೆದುಕೊಳ್ಳುವುದಕ್ಕೆ ಭಯ, ಕೊಲ್ಲೆ ಎನ್ನುವುದಕ್ಕೆ ಇಷ್ಟವಿಲ್ಲ. ಆದರೆ ಇವನು ಏನು ಹೇಳುವುದಕ್ಕೂ ಮುಂದಾಗಿ ಹುಡುಗಿ ಒಳಗೆ ಹೋಗಿ ಅಲ್ಲಿಂದ, ಏ ಜೋಗಪ್ಪ, ನೀನ್ ಬಾ. ಬಾರಯ್ಯ ಮೂಡಿ ಬಾರಯ್ಯ ಬಾರೋ ಗಿಳಿರಾಮ ಮೂಡಿ ಬಾರಯ್ಯ ಮೂಡಿ ಬಾರಯ್ಯ ಬಾರೋ ಗಿಳಿರಾಮ ಮೂಡಿ ಬಾರಯ್ಯ ಮೂಡಣ ಗಾಳಿಗೆ ಸುಖಿಸಿ ಚಂದ್ರ ಬೆಳದಿಂಗಳೊಳು ಭರಿತನಾಗಿ ಬಿರಿದಂತ ಭೂಮಿಗೆ ಚಿಗುರ ಹೂವಿನ ಚೈತ್ರ ಬೇರೆ ನಾಡಿನ ಹಕ್ಕಿ ತಾರೋ ಮೂಡಿ ಬಾರಯ್ಯ ಮೂಡಿ ಬಾರಯ್ಯ ಬಾರೋ ಗಿಳಿರಾಮ ಮೂಡಿ ಬಾರಯ್ಯ
ಬಾರೋ ಗಿಣಿರಾಮ ಮೂಡಿ ಬಾರಯ್ಯ ಮೂಡಿ ಬಾರಯ್ಯ ಮೂಡಿ ಬಾರಯ್ಯ. ಭದ್ರಾಜೋಗಪ್ಪ ನಾನು ಕೊಟ್ಟೆ ಅಂತ ಯಾರಿಗಾದ್ರೂ ಹೇಳಿಯಾ? ಅಂಜಪ್ಪ ಏನು ಯೋಚನೆ ಮಾಡದೆ ಬೇಗನೆ ಹೊರಟು ಬಿಟ್ಟ. ಈಗ ಯಾರಾದರೂ ಹಿಡಿದರೆ ಏನು ಗತಿ ಅಂತ ಅವನ ಎದೆ ಡವಡವ ಡವಡವ ಹೊಡೆಯುತ್ತಿತ್ತು. ಊರಿನ ಹೊರಗಡೆ ಅರ್ಧ ಮೈಲಿ ದೂರದಲ್ಲಿ ಒಂದು ಬಾವಿ. ಅಲ್ಲಿಯವರೆಗೆ ಒಂದೇ ಸಮನೆ ನಡೆದು ಒಂದು ಮರದ ನೆರಳಿನಲ್ಲಿ ಕುಳಿತುಕೊಂಡು ಈ ನಡೆದ ಸಮಾಚಾರವನ್ನು ನೆನೆಯುತ್ತಲೇ ಎಲೆ ಅಡಿಕೆ ಮಿಲ್ಲುತ್ತಿದ್ದ. ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ. ಕೋಳಿ ಏನೋ ಒಳ್ಳೆ ಪದಾರ್ಥನೆಯ, ಆದ್ರೆ ಜೋಗಿಗೆ ಇದನ್ನ ಸುಮ್ಮನೆ ಯಾರು ಕೊಡ್ತಾರೆ? ಆದ್ರೂ ಎಂತ ಒಳ್ಳೆ ಹುಡುಗಿ, ಎಂತ ಚಂದದ ಹುಡುಗಿ, ನೋಡಕೊಳ್ಳೆ ಮಾಗಿದ್ ನಿಂಬೆಹಣ್ಣಿದ್ದಂಗಿದ್ಲು. ಇಂಥ ಹೆಂಡ್ತಿನ ಮನೇಲಿ ಇಟ್ಕೊಂಡು ಅವಳು ಗಂಡ ಯಾಕೆ ಕೋಲಿ ಅಲಿತಾ ಇರ್ತಾನೆ? ಪ್ರಪಂಚವೇ ಹೀಗೆ, ಪುಣ್ಯವಂತರಾದ್ರೆ ಪೋಲಾಟ, ಬಡವರಾದ್ರೆ ಕಳ್ತನ. ಅಂಜಪ್ಪ ಈ ವಿಷಯವನ್ನೆಲ್ಲ ಮನಸ್ಸಿನಲ್ಲಿ ತಿರುವಿ ಹಾಕುವುದರಲ್ಲಿ ತಾನು ಅಲ್ಲಿರುವುದು ಕ್ಷೇಮವಲ್ಲವೆಂಬುದನ್ನು ಮರೆತನು. ಸ್ವಲ್ಪ ಹೊತ್ತಿನ ಮೇಲೆ ಯಾರೋ ಒಬ್ಬ ಊರಿನ ಕಡೆಯಿಂದ ಬಂದು ಇವನ ಬಳಿ ನಿಂತು, ಏನು ಜಗಪ್ಪ ಕುಳಿತ್ಕೊಂಡ್ಬಿಟ್ಟೆ? ಹಿಂಗೆ ಕೂತ್ಕೊಂಡೆ ಕಣಪ್ಪ. ಜೋಳ್ಗೆ ತುಂಬ್ತೆ? ಏ ಸಾಮಾನ್ಯ. ತತ ಇಲ್ಲಿ ನೋಡುವ ರಾಗಿನು. ಇದೇನ್ ಜೋಗಪ್ಪ ಕೋಳಿ ಇದೆ? ಹೂ ಕಣಪ್ಪ, ಅಲ್ಲೊಬ್ರು ಮಲ್ಕೊಟ್ರು. ಕೋಳಿನು ಕೊಟ್ಟಾರೇನು? ಇವನೇ ಜೋಗಪ್ಪ? ಹೌದೌದು ಇವನೇ. ಜೋಗಪ್ಪ, ನಮ್ದೊಂದು ಕೋಳಿ ಏನಾದ್ರೂ ಕಂಡ್ಯಾ ನೀನು? ಯಾವುದೋ ಆಳ್ ಕೋಳಿ ನನ್ ಜೋಳಿಗೆ ಒಳಗೆ ಬಂದು ಕೂತ್ಬಿಟ್ಟಿದೆ. ನನಗೆ ತಿಳಿಲೇ ಇಲ್ಲ. ಈಗ ಈ ಅಯ್ಯ ಹೇಳ್ದ. ಅಯ್ಯೋ ಶಿವನೇ, ಇವಾಗ ತಾನೇ ಯಾರೋ ಕೊಟ್ರು ಅಂತಲ್ಲಪ್ಪ. ಅಯ್ಯೋ ನಮ್ಮಪ್ಪ, ಜೋಗಿ ಒಂದು ಹಿಡಿ ಅಕ್ಕಿ ಕೊಡೋದೇ ಕಷ್ಟ, ಅಂತದ್ರಲ್ಲಿ ಕೋಳಿ ಕೊಡಕ್ ಬರ್ತಾರ? ಏನೇನು ಜೋಳಿಗೆ ತೋರ್ಸು. ತಗೊಳಪ್ಪ. ಅಯ್ಯೋ ಇದೇನ್ ಕೋಳಿ ಮೂರ್ಛೆ ಬಿದ್ದದೆ. ಪರವಾಗಿಲ್ಲ, ಪದ ಹೇಳ್ತಾನೆ ಅಂತ ಮನೆ ಹತ್ರ ಬಿಟ್ರೆ ಕೋಳಿ ಹಾಕೋದ್ ಮೊದಲು ಮಾಡವನೆ. ನಡೆಯವರಿಗೆ ಗೋಡನಿಗೆ ಹೇಳೋಣ, ಚೆನ್ನಾಯ್ತು ಜೋಗಿತನ. ಅಮ್ಮ, ಕೋಳಿನ ನಾನು ಕದೀಲಿಲ್ಲ. ನಿನ್ ಕೋಳಿ ಆದ್ರೆ ಬಂದು ತಗೊಂಡೋಗು, ನನ್ನ ತಂಟೆಗೆ ಬರ್ಬೇಡ. ಏನಯ್ಯ ಬಹಳ ಸಂಪಾದನೆ ಮಾತಾಡ್ತೀಯ? ಕೋಳಿ ಕದಿಲಿಲ್ಲ ಅಂದ್ರೆ ಇಂಥವನ್ ಬಂದು ಇದು ನಮ್ದಲ್ವೇನೆ ಕೋಳಿ? ಅಷ್ಟೇ ಅದು ನಮ್ದಲ್ಲ ಅನ್ನಂಗದೆ, ಹೌದು ಅನ್ನಂಗೋದೆ. ಜೋಗಪ್ಪ ಎಲ್ಲಾದ್ರೂ ಕೊಂಡ್ಕೊಂಡಿರ್ಬೋದು. ಇದೆಲ್ಲ ಯಾವ ಮಾತು? ನಡಿ ಊರ್ಗೊಡತ್ತ ಹೋಗೋಣ, ಸಮಾಚಾರ ಎಲ್ಲ ಹೇಳೋಣ, ಅವ್ರ ನ್ಯಾಯ ಅಂತದನ್ನ ಮಾಡ್ಲಿ. ಅಲ್ಲಿ ಆತನೆಲ್ಲ ಹೇಳಿ ಪ್ರಯೋಜನವಿಲ್ಲ. ಊರಿನಲ್ಲಿ ಅದಕ್ಕೆ ಹಿಂದೆ ಕೋಳಿಗಳನ್ನು ಪಡೆದುಕೊಂಡವರು, ಪಡೆದುಕೊಳ್ಳದೇ ಇದ್ದವರು ಎಲ್ಲರೂ ಜೋಗಪ್ಪ ಹಿಂದೆ ಬಂದಿದ್ದ ದಿವಸ ನಮ್ದೊಂದು ಕೋಳಿ ಹೋಯ್ತು. ನಮ್ದು ಅಂತಾಯ್ತು, ನಮ್ದು ಕೋಳಿ ಹೋಯ್ತು ಎಂದು ಮೆಲುಕು ಮಾಡಿದರು. ಏನೋ ಜೋಗಿ, ಇಷ್ಟು ದಿನ ಹೇಳಿದ್ದು ಪದ ಅಲ್ಲ, ಈಗ ಲಾಕಾಪಿ ಕಳಿಸ್ತೀನಿ, ಹಾಗೆ ಹೇಳಿ ನಿನ್ ಪದಾನ. ಪೊಲೀಸ್ ಸ್ಟೇಷನ್ ಬಹಳ ದೂರವಿರಲಿಲ್ಲ. ಅಲ್ಲಿಗೆ ಅಪರಾಧಿಯನ್ನು ದಾಗಿನ ಸಮೇತ ರಿಪೋರ್ಟಿನೊಂದಿಗೆ ಕರೆದುಕೊಂಡು ಹೋಗಿದ್ದಾಯಿತು. ಅಲ್ಲಿ ಏಳಿಗೆ ಕೇಳಿಕೆಗಳೆಲ್ಲ ಆದವು. ಅಂಜಪ್ಪ ವಿಚಾರಣೆ ದಿನ ಕೋರ್ಟಿಗೆ ಹಾಜರಾಗುತ್ತೇನೆ ಅಂತ ಜಾಮೀನಿನ ಮೇಲೆ ಊರಿಗೆ ಬಂದ. ವಿಚಾರಣೆ ಆಯಿತು. ವಿಚಾರಣೆಗೆ ಏನಿದೆ? ಮುದುಕಿ ಮನೆಯಿಂದ ಕೋಳಿ ಹೋದದ್ದು ನಿಜ. ಆ ಕೋಳಿಯನ್ನು ಅವಳು ಗುರುತಿಸಿದ್ದಳು. ಅದು ಜೋಗಪ್ಪನ ಹತ್ತಿರ ಇದ್ದದ್ದು ನಿಜ. ಅದನ್ನು 3 ಜನ ನೋಡಿದ್ದರು. ಆಗ ಮೆಜಿಸ್ಟ್ರೇಟರು, ಏ ಜೋಗಪ್ಪ ಇಲ್ಲಿ ಬಾ, ಇದಕ್ ನೀನೇನ್ ಹೇಳ್ತೀಯ? ಇಲ್ಲ ಬುದ್ಧಿ, ನಾನು ಪದ ಹೇಳ್ತಿರ್ಬೇಕಾದ್ರೆ ಕೋಳಿ ಬಂದು ಬೆಚ್ಚಗದೆ ಅಂತ ನನ್ನ ಜೋಳಿಗೆ ಒಳಗೆ ಕೂತ್ಬಿಟ್ಟಿದೆ. ನನಗೆ ತಿಳಿಲೇ ಇಲ್ಲ, ನಾನು ತಂದ್ಬಿಟ್ಟೆ. ಏನ್ ಪುರಾಣ ಹೇಳ್ತಿದ್ಯಾ? ಕೋಳಿ ಬಂದು ನಿನ್ ಜೋಳಿಗೆ ಒಳಗೆ ಕುತ್ಕೊಂಡ್ಬಿಡುತ್ತಾ? ಸತ್ಯ ಹೇಳು. ಮಹಾಸ್ವಾಮಿ, ಸತ್ಯ ಹೇಳ್ತೀನಿ. ನೀವು ಹೇಳಿದ ದೇವ್ರ ಮೇಲೆ ಪ್ರಮಾಣ ಮಾಡ್ತೀನಿ, ಕೋಳಿನ ನಾನು ಕದೀಲಿಲ್ಲ. ನೀನ್ ಕೋಳಿ
ಕೋಳಿ ಏನೋ ತಾನೇ ಜೋಳಿಗೆ ಬರ್ಲಿಲ್ಲ, ಯಾರಾದ್ರೂ ಕೊಟ್ರೇನು? ಅದು ಅಂಜಪ್ಪನಿಗೆ ಆ ಹುಡುಗಿ ಕೊಟ್ಟಳು ಅಂತ ಹೇಳಿಬಿಡಬೇಕು. ಅದು ಮಹಾಸ್ವಾಮಿ ನಾಲಿಗೆ ಎದುರಿಗೆ ಬಂದಿತು. ಆದರೆ ಆ ಹುಡುಗಿ ಯಾರಿಗೂ ಹೇಳಬೇಡ ಅಂತ ಹೇಳಿದದ್ದು, ನನಗೆ ಸಂದೇಹ ಮಾಡಿದದ್ದು ಎಲ್ಲ ಜ್ಞಾಪಕಕ್ಕೆ ಬಂದು, ಏನೋ ಪಾಪ ಭ್ರಮೆಯಲ್ಲಿ ಒಂದು ಕೋಳಿ ಕೊಟ್ಬಿಟ್ಲು, ನಾನೇ ಅವಳನ್ನು ಬಿಟ್ಕೊಡ್ಬೇಕು? ಅದು ಮಹಾಸ್ವಾಮಿ ಏನ್ ಹೇಳು? ಏನ್ ಹೇಳಿ ಬುದ್ಧಿ, ಧರ್ಮದ ದಣಿ, ಸತ್ಯ ಏನು ಅಂತ ಭಗವಂತನೇ ನಿಮ್ಗೆ ತೋರಿಸ್ಕೊಡ್ಬೇಕು. ನಾನು ಕೋಳಿ ಕದೀಲಿಲ್ಲ. ನಿನ್ ಕಡೆ ಸಾಕ್ಷಿಗಳಿದ್ದಾರೆ? ಅಯ್ಯೋ ಮಹಾಸ್ವಾಮಿ, ನನಗ್ಯಾರು ಸಾಕ್ಷಿ? ಆ ದೇವರೇ ಸಾಕ್ಷಿ. ಆಹಾ, ಕಳ್ಳನಾದ್ರೂ ಎಷ್ಟು ನಯವಾಗಿ ಮಾತನಾಡ್ತೀಯ. ನಡಿ, 20 ರೂಪಾಯಿ ಜುಲ್ಮಾನೆ ಕಟ್ಟು, ಇಲ್ದಿದ್ರೆ 15 ದಿನ ಸಜಾ ಅನುಭವಿಸು. ಹೆಚ್ಚು ಮುಖ ಹಾಕಿಕೊಂಡು ಊರಿಗೆ ಬಂದ. ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ. ಇದರಲ್ಲಿ ನಾವು ಹೇಳಿದಂತೆ 40 ವರ್ಷದ ಮೇಲೆ ಆಗಿದೆ. ಮೇಸ್ಟ್ರಿಟ್ ಆದ್ರೆ ಏನಾಯ್ತಪ್ಪ? ಸತ್ಯವಂತರನ್ನ ಕಾಪಾಡೋದು, ತಪ್ಪಿಗೆ ಶಿಕ್ಷೆ ಕೊಡೋದು ಆ ದೇವರ ಕೆಲಸ. ಆ ಕೆಲಸ ಮನುಷ್ಯನ ಕೈಗೆ ಬಂದಾಗ ತಾನು ದೇವರ ರೀತಿ ನಡ್ಕೋಬೇಕು. ಹೆಚ್ಚು ಕಡಿಮೆ ಆದೀತು ಅಂತ ಬೈದಲ್ಲಿರ್ಬೇಕು. ಇಲ್ದಿರ ಇದ್ರೆ ಆ ಮೆಸ್ಟ್ರೀಟು ಬೇಡಿ ಆಗ್ತೇನಂದ್ರಲ್ಲ, ಹಂಗೆ ಅನ್ಯಾಯ ಆಗ್ತದ. ಅದೇನೋ ಸರಿ ಅಂಜಪ್ಪ, ಆದ್ರೆ ಏನಾಯ್ತು ಅಂತ ಹೇಳ್ದಿರ ಇದ್ರೆ ಮೇಸ್ಟ್ರೀಟಿಗೆ ಹೇಗೆ ತಿಳಿಬೇಕು? ಹೇಳೋ ಅಷ್ಟಕ್ಕೆ ನ್ಯಾಯ ಅಂತ ಮಾಡೋದಾದ್ರೆ ನಿಮ್ಮಂಥ ಬುದ್ಧಿವಂತರು ಯಾಕೆ ಬೇಕು? ಸತ್ಯ ಏನು ಅಂತ ತಿಳ್ಕೊಳ್ಳೋದು ಮೆಸ್ಟ್ರೀಟ್ ಆದವನ ಕರ್ತವ್ಯ. ಆ ಹುಡುಗಿ ಮರ್ಯಾದೆ ಉಳಿಸ್ಬೇಕು ಅಂತ ನೀನೇ ಜುಲ್ಮನೆ ಕಟ್ಟಂಗಾಯ್ತು. ಒಳ್ಳೇದಾಯ್ತು ಬಿಡು. ಅಯ್ಯೋ, ಅದ್ನ್ಯಾಕೆ ಕೇಳ್ತೀಯಾ? ಆ ಹುಡುಗಿ ಒಬ್ಬನ್ ಕೂಡ ನ್ಯಾಸ್ತ ಮಾಡ್ಕೊಂಡಿದ್ರಂತೆ. 2-3 ಸಲ ಅವನಿಗೆ ಕೋಳಿ ಕೊಟ್ಟಿದ್ರಂತೆ. ಅವಳತ್ತೆ ಕೊಡಿಯಲಿ ಅಂತ ಕೇಳಿದಾಗ ಸೊಸೆ ಯಾರೋ ಕದ್ದಿರ್ಬೇಕು ಅಂತ ಹೇಳ್ತಾ ಇದ್ಲಂತೆ. ಅತ್ತೆಗೆ ನಂಬಿಕೆ ಇಲ್ಲ. ಹೀಗೆ ಒಂದಿನ ಕೋಳಿ ಓದೋತ್ನಾಗೆ ಇಂಥವರ ಕೈಲಿ ಇದೆ ಅಂತ ತೋರಿಸ್ಕೊಟ್ರೆ ತಾನು ಮಾಡಿದ ತಪ್ಪು ಮುಚ್ಚೋಗ್ತದೆ ಅಂತ ಇದನ್ನೆಲ್ಲ ಹುಡುಗಿನೇ ಮಾಡಿದ್ಲು ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಓ, ಏನು ಹುಡುಗಿ ತಾನೇ ಕೋಳಿ ಕೊಟ್ಬಿಟ್ಟು ತಾನೇ ಅತ್ತೆಗೆ ಹೇಳ್ಬಿಟ್ಲೆ? ಹಂಗೆ ಆಯ್ತು ಅನ್ನೋ. ಅತ್ತೆ ಬಂದ್ಲು, ಕೋಳಿಯಲ್ಲಿ ಅಂದ್ಲು, ಸೊಸೆ ಗೊತ್ತಿಲ್ಲ ಅಂತ ಅಂದ್ಲು. ಅತ್ತೆ ಹಾಗಾದ್ರೆ ಏನಾಗಿರ್ಬೋದು, ಯಾರಾದ್ರೂ ಬಂದಿದ್ರೇನು ಅಂತ ಕೇಳಿದ್ಲು. ಸೊಸೆ ಗೊತ್ತಿಲ್ಲ ಅಂದ್ಲು. ಆಮೇಲೆ ಒಬ್ಬ ಜೋಗಿ ಬಂದಿದ್ದ ಅಂತ ಅಂದ್ಲು. ಪಕ್ಕದ ಮನೇನು ಹ್ಞೂ ಹೌದು, ಜೋಗಿ ಇತ್ಲಾಗಿಂದ ಬಹುಬಿರ್ನೆ ಹೊರಟೋದ ಅಂತ ಅಂದ. ಸರಿ, ಕಾಲ ಎಲ್ಲ ಕೂಡ್ತು, ನಾ ಸಿಕ್ಬಿಟ್ಟೆ. ಓ, ಆಮೇಲೆ ಹೋಗಿ ಹುಡುಗಿ ನೀನು ಮಾಡ್ಬೋದಂತ ಕೇಳಿಲ್ವೇ? ಅಯ್ಯೋ ಅಪ್ನು, ನೀವು ಐಕ್ಲದಿರಿ, ನಾನು ಮುದುಕ್ನಾದಿ. ನನ್ನ ಪ್ರಾಯದ ಮಾತು ಯಾಕೆ ಕೇಳ್ತೀಯ? ಓದ್ನಿ, ಕೇಳಿದ್ನಿ, ಎಲ್ಲ ಆಯ್ತು. ಸರಿ ಬಿಡು, ನಿನ್ನ ನಂತ ಏನಾದರೂ ತಪ್ಪಿದಸ್ತ ಅಂತ ತಂದರೆ ಸತ್ಯ ಏನು ಅಂತ ತಿಳಿದು ನಿನ್ನ ಬಿಟ್ಬಿಡ್ತೀನಿ. ಅಪ್ನು, ಇನ್ನು ನಾನು ನರಮನ್ಸನ ಮುಂದೆ ಏನು ಬಂದೇನು? ಇನ್ನು ನನ್ನ ಮೆಚ್ಚಿಟ್ಟು ನಮ್ಮಪ್ಪ ತಿರುಪತಿ ವೆಂಕಟರಮಣ ಸ್ವಾಮಿ ಹೋಗ್ಬೇಕು, ನಿಲ್ಲಬೇಕು, ಏನೋ ಹೇಳೋಕು ಮೊದಲು ತಪ್ಪಾಯ್ತು ಅಂತ ಕಾಲಿಗೆ ಬೀಳ್ಬೇಕು. ನಮ್ಮಪ್ಪ ಕಾಪಾಡ್ದನಿ. ಅಪ್ನು, ನೀನು ಮೆಸ್ಟ್ರೀಟ್ ಆಗಿದ್ಕೆ ನಂಗೊಸಿ ಎಲ್ಲೆಡ್ಕೆ ಕಟ್ಲಲ್ಲಿ ಯಾಕೆ ಅದಕ್ಕೇನಂತೆ ತಗ ಅಂಜಪ್ಪ. ನಾ ಇನ್ನು ಬರಲ್ವೇ? ನಾ ಹೇಳಿದ್ದು ಕೆಪ್ತಿರ್ಲಿ.
ಫಸ್ಟ್ BCom. ರೂಪಶ್ರೀ ಎ ಫಸ್ಟ್ BCA, ಬನಶ್ರೀ DM ಫಸ್ಟ್ BSc. ವರ್ಷ BS ಫಸ್ಟ್ BCom, ವಿನಶ್ರೀಯಂ ಫಸ್ಟ್ BCA. ಭೂಮಿಕಾ ಫಸ್ಟ್ BSc. ಭಾವನಾ ಫಸ್ಟ್ BCA, ಅಂಜು ಫಸ್ಟ್ BCA, ಗುರುದರ್ಶನ್ MS ಫಸ್ಟ್ BCom. ಹರ್ಷವರ್ಧನ್ KR ಫಸ್ಟ್ BCom. ರಕ್ಷಿತಾ ಫಸ್ಟ್ BCom. ಗೀತಾ ಫಸ್ಟ್ BCom.